ಈ ಗೆಲುವಿನ ರೂವಾರಿ, ಈ ಗೆಲುವಿನ ಹಿಂದಿದ್ದದ್ದು ಕನ್ನಡಿಗ ರಾಹುಲ್ ದ್ರಾವಿಡ್. ಸೋತ ನೆಲದಲ್ಲೇ ರಾಹುಲ್ ದ್ರಾವಿಡ್ ಅವತ್ತು ಪ್ಲೇಯರ್ ಆಗಿದ್ರು. ಆದರೆ ಇವತ್ತು ಈ ಗೆಲುವಿನ ಹಿಂದೆ ಕೋಚ್ ಆಗಿ ಈ ಗೆಲುವಿನ ರೂವಾರಿಯಾಗಿದ್ದು ರಾಹುಲ್ ದ್ರಾವಿಡ್. ಸೋತ ದೇಶದಲ್ಲೇ ಗೆದ್ದು ಬೀಗಿದೆ ಭಾರತ, ಅದರ ಹಿಂದಿದ್ದು ಕೋಚ್ ರಾಹುಲ್ ದ್ರಾವಿಡ್. ಭಾರತಕ್ಕೆ ವಿಶ್ವಕಪ್ ಅನ್ನು ತಂದುಕೊಟ್ಟ ರಾಹುಲ್ ದ್ರಾವಿಡ್ ಅವಮಾನವನ್ನು ಎದುರಿಸಿದ ಸ್ಥಳದಲ್ಲೇ ತಲೆ ಎತ್ತಿ ಇವತ್ತು ವಿಜಯದ ಪತಾಕೆಯನ್ನು ಹಾರಿಸಿದ್ದಾರೆ. 2007ರ 50 ಓವರ್ಗಳ ಮ್ಯಾಚ್ನಲ್ಲಿ ಸೋತಿತ್ತು ಭಾರತ ಇದೇ ನೆಲದಲ್ಲಿ. ಅಂದು ಟೀಮ್ ಇಂಡಿಯಾ ಸೋತಿತ್ತು. ಆದರೆ ಇವತ್ತು ಆ ಸೋಲನ್ನ ಸವಾಲಾಗಿ ಸ್ವೀಕರಿಸಿ ಅದೇ ಜಾಗದಲ್ಲಿ ಹರಿಣಗಳ ವಿರುದ್ಧ ಭಾರತ ವಿಜಯ ಪತಾಕೆಯನ್ನ ಹಾರಿಸುವಲ್ಲಿ ರಾಹುಲ್ ದ್ರಾವಿಡ್, ಟೀಮ್ ಇಂಡಿಯಾದ ಕೋಚ್ ರಾಹುಲ್ ದ್ರಾವಿಡ್ ಅವರ ಶ್ರಮ ಕೂಡ ಇದೆ. ರಾಹುಲ್ ದ್ರಾವಿಡ್ ಗೆಲುವಿನ ನಂತರ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. अलग चीज़ें होती है, अभी आप हर चीज़ पे बात नहीं कर सकते, बट ज़रूर मैं ये कहूँगा कि ये जो आजकल के जो लड़के हैं वो दे फैंटास्टिक टैलेंट है इंडियन क्रिकेट में अभी, एंड जो इन लोगों की एनर्जी है, इन लोगों की कॉन्फिडेंस है, वो एक अलग लेवल की है एट दिस पॉइंट ऑफ टाइम. और मुझे पूरी उम्मीद है और मैं चाहता भी ये भी हूँ कि ये जो शुरुआत थी, बहुत दिनों से हम ये खोज रहे थे एक ICC ट्रॉफी, और इस कॉन्फिडेंस को आगे लेके जाके मेरी पूरी उम्मीद है कि आगे जाके इंडियन क्रिकेट बहुत सारी ट्रॉफी जीतेगी अगले 4, 5, 6 सालों में, क्योंकि ये जो बंच ऑफ लड़के हैं इनके पास जो एबिलिटी है, टैलेंट है, इसमें कोई कमी नहीं है. ಒಂದು ಕಡೆಯಲ್ಲಿ ವಿಶ್ವ ಗೆದ್ದ ಸಂಭ್ರಮ ಭಾರತೀಯ ಅಭಿಮಾನಿಗಳಲ್ಲಿದ್ರೆ, ಮತ್ತೊಂದು ಕಡೆಯಲ್ಲಿ ಬೇಸರದ ಸಂಗತಿ ಅಂತ ಹೇಳಿದ್ರೆ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ, ರನ್ ಮಿಷನ್ ವಿರಾಟ್ ಕೊಹ್ಲಿ ತಮ್ಮ ಅಂತಾರಾಷ್ಟ್ರೀಯ T20 ಎಲ್ಲ ಪಂದ್ಯಗಳಿಗೂ ಕೂಡ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಇದೊಂದು ರೀತಿಯ ಬೇಸರದ ಸಂಗತಿ. ವಿಶ್ವ ಸಮರ ಗೆದ್ದ ದಿನವೇ ದಿಗ್ಗಜರು ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. T20ಗೆ ವಿದಾಯ ಹೇಳಿದ್ದಾರೆ ಕೊಹ್ಲಿ ಮತ್ತೆ ರೋಹಿತ್. ಕೊಹ್ಲಿ ಬೆನ್ನಲ್ಲೇ ರೋಹಿತ್ ಶರ್ಮಾ ಕೂಡ ವಿದಾಯ ಹೇಳಿದ್ದಾರೆ ಅಂತಾರಾಷ್ಟ್ರೀಯ T20 ಪಂದ್ಯಗಳಿಗೆ. T20 ವಿಶ್ವಕಪ್ ಗೆದ್ದ ಬೆನ್ನಲ್ಲೇ ಹಿಟ್ ಮ್ಯಾನ್ ನಿವೃತ್ತಿ ಬಗ್ಗೆ ಅಧಿಕೃತವಾಗಿ BCCI ಮಾಹಿತಿಯನ್ನ ನೀಡಿದೆ. ವಿಶ್ವ ಸಮರ ಗೆದ್ದ ದಿನವೇ ಬೇಸರದ ಸಂಗತಿ ಇನ್ನೊಂದು ಅಂತ ಹೇಳಿದ್ರೆ ರೋಹಿತ್ ಶರ್ಮಾ, ಟೀಮ್ ಇಂಡಿಯಾದ ಕ್ಯಾಪ್ಟನ್, ಹಾಗೆ ವಿರಾಟ್ ಕೊಹ್ಲಿ, ರನ್ ಮಿಷನ್ ವಿರಾಟ್ ಕೊಹ್ಲಿ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಈ ಕುರಿತಾಗಿ ಅಧಿಕೃತವಾಗಿ BCCI ಪ್ರಕಟಿಸಿದೆ.